ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಕ್ವಿಕ್ಕಾಗಿ ಹೇಗೆ ಕಡಲೆ ದೋಸೆನ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ಒಂದು ಜಾರ್ಗೆ ಈರುಳ್ಳಿ ಹಾಕ್ಕೋಬೇಕು. ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಆಲ್ರೆಡಿ ಹಾಕ್ಕೋತಾ ಇದ್ದೀನಿ. ಸೊ ನಾನು 3-4 ಈರುಳ್ಳಿನ ತೊಗೊಂಡಿದ್ದೀನಿ. ಅಷ್ಟು 1.5 ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ, ಅದನ್ನು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಅದನ್ನು ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಒಂದು 7-10 ಹಸಿರು ಮೆಣಸಿಕಾಯಿನ ಹಾಕ್ಕೋತೀನಿ. ಯಾಕಂದರೆ ಇದಕ್ಕೆ ಖಾರ ಬೇಕಾಗಿರುತ್ತೆ, ಖಾರ ಇದ್ದಷ್ಟು ಚೆನ್ನಾಗಿರುತ್ತೆ. ಸೊ 10-12 ಹಸಿರು ಮೆಣಸಿಕಾಯಿನ ಹಾಕ್ಕೋಬೋದು ನೀವು. ಖಾರ ಬೇಕು ಅಂದರೆ ಖಾರ ನೋಡಿಕೊಂಡು ಜಾಸ್ತಿ ಮೆಣಸಿಕಾಯಿನ ಹಾಕ್ಕೊಳ್ಳಿ. ನಾನು ಇದಕ್ಕೆ ಇವಾಗ ಒಂದು 3-4 ಉಂಡೆ ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ. ನೀವು ಅಷ್ಟೇ ಟೇಸ್ಟಿಗೆ ತಕ್ಕ ಹಾಕ್ಕೊಳ್ಳಿ. ನಾನು 2 ಪಾವಷ್ಟು ಅಕ್ಕಿನ ಮಾತ್ರ ಹಾಕ್ಕೊಂಡಿದ್ದೀನಿ, ಹಂಗಾಗಿ ನಾನು ಒಂದು 3 ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಸ್ವಲ್ಪ ಕಾಯಿನ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾವು ಜಾಸ್ತಿ ಟೈಮ್ ಇಡೋಕ್ಕಾಗಲ್ಲ, ಅಳಿಸೋಗ್ಬಿಡುತ್ತೆ. ಸೊ ಸ್ವಲ್ಪ ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಜಾಸ್ತಿನೂ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನು 4 ಮೆಣಸು ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಇಷ್ಟನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ, ಸಣ್ಣಕ್ಕೆ ರುಬ್ಕೊಳ್ಳಿ. ನಾನು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಸೊ ಈ ಥರ ರುಬ್ಕೋಬೇಕು. ಮಾಮೂಲಿ ಚಟ್ನಿ ಹೇಗೆ ರುಬ್ಕೋತೀರಾ ಆ ಥರ ರುಬ್ಕೊಳ್ಳಿ. ಸೊ ನಾನು ಇದನ್ನು ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಈ ಥರ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು. ನಾನು ಅಕ್ಕಿ ಮತ್ತು ಕಡಲೆಬೇಳೆನ 1.5 ಅವರ್ ಮುಂಚೆ ನೆನೆಸಿಟ್ಕೊಡ್ತೀನಿ. ರುಬ್ಬೋಕ್ಕಿಂತ ಮುಂಚೆ ಜಾಸ್ತಿ ನೆನೆಸ್ಬಿಡಿ, ಯಾಕಂದರೆ ಅದು ದೋಸೆ ಇದ್ದಿಲ್ಲಲ್ಲ. ಸೊ ನೀಟಾಗಿ ತೊಳೆದಿಟ್ಕೊಂಡು ಅದನ್ನ ನೆನೆಸಿಟ್ಕೊಳ್ಳಿ. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಳ್ಳಿ. ತೋರಿಸ್ತೀನಿ ಹೇಗಾಗಿದೆ ಅಂತ. ನೋಡಿ, ಈ ಥರ ಹಾಕಬೇಕು. ಮಾಮೂಲಿ ದೋಸೆಗೆ ಹೇಗೆ ರುಬ್ತೀರೋ ಆ ಥರನೇ ರುಬ್ಕೊಳ್ಳಿ. ಇದನ್ನು ನಾನು ಇವಾಗ ಮಸಾಲ ಆಡಿಸ್ಕೊಂಡಿದ್ನಲ್ಲ ಆಲ್ರೆಡಿ, ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ನೀಟಾಗಿ. ನೆಕ್ಸ್ಟು ಇದೇ ರೀತಿ ಮಿಕ್ಕಿರೋ ಅಕ್ಕಿನೆಲ್ಲನೂ ಹಾಕ್ಕೊಂಡು ನೀಟಾಗಿ ರುಬ್ಕೊಂಡು ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವೇ ನೋಡ್ಬೋದು ಕಲರ್ ಚೇಂಜ್ ಆಗ್ತದೆ, ಅಂದರೆ ಗ್ರೀನ್ ಕಲರೇ ಬರುತ್ತೆ, ಅಂದರೆ ಡಾರ್ಕ್ ಗ್ರೀನ್ ಬರಲ್ಲ, ಮಾಮೂಲಿ ಲೈಟ್ ಗ್ರೀನ್ ಕಲರ್ ಬರುತ್ತೆ. ಇದಕ್ಕೆ ಬೇಕಿದ್ರೆ ನೀವು ಸ್ವಲ್ಪ ಅರಿಶಿನ ಕೂಡ ಆ್ಯಡ್ ಮಾಡ್ಕೋಬೋದು, ಆ್ಯಡ್ ಮಾಡ್ಕೊಂಡು ಚೆನ್ನಾಗಿರುತ್ತೆ. ನಾನು ನೆಕ್ಸ್ಟ್ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಅರಿಶಿನೂ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಆ್ಯಡ್ ಮಾಡಲ್ಲ, ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಜಾಸ್ತಿ ಹೊತ್ತೇನು ಎತ್ತಿಡೋದು ಬೇಕಾಗಿಲ್ಲ. ಒಂದು 5-10 ನಿಮಿಷ ಎತ್ತಿಟ್ಟು ಆಮೇಲೆ ದೋಸೆ ಒಯ್ಬೋದು. ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿಲಿ ಎಣ್ಣೆ ಸವರ್ಕೊಂಡು ದೋಸೆ ಒಯ್ಯಿರಿ, ಚೆನ್ನಾಗಿ ಬರುತ್ತೆ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಯಾವುದೇ ರೀತಿ ಕಿತ್ತೋಗಿಲ್ಲ ಅಥವಾ ಚೆನ್ನಾಗಿ ರಫ್ ಆಗಿಲ್ಲ, ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಟ್ರೈ ಮಾಡಿಕೊಂಡು ನನಗೆ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬಂದಿದೆ ಅಂತ. ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಕ್ವಿಕ್ಕಾಗಿ ಹೇಗೆ ದೋಸೆನ ಮಾಡೋದು ಅಂತ. ಕಡಲೆ ದೋಸೆನ ಬರೀ ನಿಮಗೆ 2 ಅವರ್ಸ್ ಇದ್ದರೆ ಸಾಕು ಟೈಮು. ತುಂಬ ಚೆನ್ನಾಗಿ ದೋಸೆ ಬರುತ್ತೆ, ಯಾವುದೇ ರೀತಿ ಚಟ್ನಿ ಬೇಕಾಗಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.